ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಕೆಲವೊಂದು ಮಕ್ಕಳು ಹಿಸ್ಟ್ರಿ ಎಕ್ಸಾಮನ್ನು ಬರೆಯೋಕ್ಕೆ ಹೋದೋರು ಇರ್ತೀರಿ. ಸೊ ಅವ್ರು ಮಧ್ಯಾಹ್ನ ಬಂದು ವೀಡಿಯೋನ ವಾಚ್ ಮಾಡಬಹುದು. ಹಿಸ್ಟ್ರಿ ಕಾಂಬಿನೇಷನ್ ಇಲ್ಲದೆ ಇರುವಂತಹ ಮಕ್ಕಳು ಈ ವಿಡಿಯೋನ ವಾಚ್ ಮಾಡ್ತಾ ಇರುವಂಥವರಿಗೆ ನಾಳೆ ಒಂದು ದಿನ ಗ್ಯಾಪಲ್ಲಿ ನಾಡಿದ್ದು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ. ಸೊ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮಲ್ಲಿ 8 ಮಾರ್ಕ್ಸಿಂದು ನಿಮಗೆ ತಲೆಬಿಸಿ ಯಾವುದು ಓದ್ಕೊಳ್ಬೇಕು, ಯಾವುದು ಬಿಡಬೇಕು, ಹೇಗೆ ಏನು ಎತ್ತ ಅಂತ. ಫಸ್ಟು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಲೇಬೇಕು. 100% ಬ್ಲೂ ಪ್ರಿಂಟೇ ಫಾಲೋ ಆಗುತ್ತೆ. ಇಷ್ಟು ವರ್ಷ ನಾನು 13 ವರ್ಷದಿಂದ ಟೀಚಿಂಗ್ ಪ್ರೊಫೆಷನಲ್ಲಿದ್ದೀನಿ. 13 ವರ್ಷವೂ ಕೂಡ ಯಾವ ರೀತಿ ಬರಬೇಕು ಅಂತ ಇದೆಯೋ ಕ್ವಶನ್ಸು ಆ ರೀತಿಯೇ ಬಂದಿದೆ. ಬಿಸ್ನೆಸ್ ಸ್ಟಡೀಸಲ್ಲಿ ಯಾವುದೇ ರೀತಿ ವೇರಿಯೇಷನು ಇಷ್ಟು ವರ್ಷವೂ ಕೂಡ ಆಗಿಲ್ಲ. ಓಕೆನಾ? ಸೊ ಇವಾಗ ನೀವು 8 ಮಾರ್ಕ್ಸಿನ ಕ್ವಶನ್ಸು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅನ್ನೋದನ್ನು ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕಡಿಮೆ ಕ್ವಶನ್ಸು ಕೊಟ್ಟಿದ್ದೀನಿ. ಟಾಪ್ ಸ್ಕೋರ್ ಔಟ್ 100ಗೆ 100 8ಗೆ ಎಕ್ಸಾಮ್ ಬರೀತೀರಿ ಅಂತ ಹೇಳಿದ್ರು 20 ಕಾಲೇಜಲ್ಲಿ. ಸೊ ಎಕ್ಸ್ಟರ್ನಲ್ ಕಟ್ಟಿದವರು ನೀವು ಕರೆಸ್ಪಾಂಡೆನ್ಸ್ ಸ್ಟೂಡೆಂಟ್ಸ್ ಏನಿರ್ತೀರಿ ಅವ್ರು 100ಗೆ ಬರೆಯೋದು. 100ಗೆ 100 ಕೂಡ ಸಿಗುವಂಥ ಮ್ಯಾಟ್ರು ಈ ವಿಡಿಯೋದಲ್ಲಿದೆ. ಯಾರಿಗೆ ಬಿಸ್ನೆಸ್ ಸ್ಟಡೀಸ್ ತುಂಬ ಕಷ್ಟನೋ ಅವರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು ಈ ವಿಡಿಯೋದಲ್ಲೇ ಇದೆ. ಸೊ ಎರಡೂ ಬ್ಯಾಚ್ ಅವರು ಕೂಡ ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಫಸ್ಟು 8 ಮಾರ್ಕ್ಸಿನ ಕ್ವಶನ್ನ ಕೇಳುವಂಥ ಚಾಪ್ಟರ್ 1. ನೆಕ್ಸ್ಟು ಆರ್ಗನೈಸಿಂಗ್ ಚಾಪ್ಟರಲ್ಲಿ 8 ಮಾರ್ಕ್ಸ್ ಬರುತ್ತೆ. ಸ್ಟಾಫಿಂಗ್ ಚಾಪ್ಟರಲ್ಲಿ 8 ಮಾರ್ಕ್ಸ್ ಬರುತ್ತೆ. ಡೈರೆಕ್ಟಿಂಗ್ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಕೊನೆಯದಾಗಿ ಮಾರ್ಕೆಟಿಂಗ್ ಚಾಪ್ಟ್ರಲ್ಲಿ 8 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಟೋಟಲ್ ಆಗಿ 5 ಕ್ವಶನು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲಿಗೆ ಹೇಳೋದಾದರೆ ಇದು ನಿಮ್ಮ ಪ್ರಿಪ್ರೇಟ್ರಿ 2 ಎಕ್ಸಾಮು. ಪ್ರಿಪ್ರೇಟ್ರಿ 2 ಆಗಿತ್ತಲ್ಲ ಸ್ಟೇಟ್ ಬೋರ್ಡಿಂದು. ಸೊ ನೋಡಿ, ಇಲ್ಲಿ 5 ಕ್ವಶನ್ ಕೇಳಿದ್ದಾರೆ. ಸೊ ಈ 5 ಕ್ವಶನು ನಾನಿವಾಗ ಏನು ಹೇಳಿದೆ ಆ 5 ಚಾಪ್ಟರ್ ಮೇಲೆ ಕೇಳಿದ್ದಾರೆ. ಕರೆಕ್ಟಾ? ಇವಾಗ ಹೇಳಿ, ಈ 5 ಕ್ವಶನ್ಸಲ್ಲಿ ನೀವೆಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು? 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಯಾವ ಚಾಪ್ಟ್ರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು, ನಿಮ್ಮ ಚಾಯ್ಸ್. ಬಟ್ ಒಂದು ಬ್ಯಾಕಪ್ ಕ್ವಶನ್ ಅಂತ ಮಾತ್ರ ಇಟ್ಕೊಂಡಿರಿ. ಅದು ನಿಮ್ಮ ಸೇಫ್ಟಿಗೆ. ಎಲ್ಲಾದರೂ ಮರ್ತು ಹೋದರೆ ಎಕ್ಸ್ಟ್ರಾ ಒಂದು ಕ್ವಶನ್ನ ಬರೆದು ಬನ್ನಿ. ಹೈಯೆಸ್ಟ್ ಮಾರ್ಕ್ಸ್ ಇರೋದು ಕನ್ಸಿಡರ್ ಆಗುತ್ತೆ. ಓಕೆನಾ? ಸೊ ಈ 5 ಚಾಪ್ಟರ್ಸಲ್ಲಿ ನಾನಿವಾಗ ಏನು ಮಾಡ್ತೀನಿ ಅಂದರೆ 41ರಿಂದ ಹೋಗ್ತೀನಿ ಮಕ್ಕಳೇ. ಯಾಕೆ ಗೊತ್ತಾ? ಫಸ್ಟು ಚಾಪ್ಟ್ರಲ್ಲಿ ಅದನ್ನು ಓದಿ, ಇದನ್ನು ಓದಿ, ಅದು ಓದಿ, ಇದು ಓದಿ ಅಂದ ತಕ್ಷಣ ಈ ಮೇಡಮ್ ಏನು ಎಲ್ಲದೂ ಓದಿ ಹೇಳ್ತಾರೆ, ಹೌದಾ ಇದು ನಮಗೆ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ನಾನು ಹೇಳಿದೆ 100/100 ಸ್ಕೋರ್ ಮಾಡೋರಿಗೂ ಕೂಡ ಇದೇ ವಿಡಿಯೋ ಅಂತ. ಹಾಗಾಗಿ ಇವಾಗ ಫಸ್ಟು ನಾನು ಪಾಸ್ ಆಗೋಕ್ಕೂ ಕಷ್ಟಪಡ್ತಾ ಇರುವಂತಹ ಮಕ್ಕಳು, ಅಥವಾ ಬಿಸ್ನೆಸ್ ಸ್ಟಡೀಸ್ ಹೆಂಗಪ್ಪ ಒಂದು 56 ದಾಟಿಸ್ಬಿಡೋದು ಅನ್ನುವಂಥ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಯೋಚನೆ ನಾನು ಮಾಡಿಕೊಂಡು ಈ ರೀತಿಯಾಗಿ 41ಇಂದ ನಾನಿವಾಗ ಹೋಗ್ತೀನಿ. ಕರೆಕ್ಟಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಕರೆಕ್ಟಾಗಿ ಕ್ವಶನ್ಸನ್ನು ಬರ್ಕೊಳ್ಳಿ. ಫಸ್ಟ್ ಹೇಳ್ಬಿಡ್ತೀನಿ ಯಾವ್ಯಾವ ಪೇಪರ್ನ ಕವರ್ ಮಾಡಿದ್ದೀನಿ. ಹಾಗಾದರೆ ಮೇಡಮ್ ಎಲ್ಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಡೌಟ್ ಬಂದುಬಿಡುತ್ತಲ್ಲ. ಯಾವ್ಯಾವ ಪೇಪರ್ನ ಕವರ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. 2025ನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಏನಿದೆ ಇಂಗ್ಲೀಷ್ ಮೀಡಿಯಮ್, ಇಲ್ಲಿ ಕ್ವಶನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 2024ನ ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಅದರಲ್ಲಿ ಕ್ವಶನ್ಸ್ಗಳನ್ನ ನಾನು ಅನಲೈಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಈ ವರ್ಷದ 3 ಮಾಡಲ್ ಕ್ವಶನ್ ಪೇಪರ್ಸ್ ಏನಿದೆಯೋ ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ. ದೆನ್ ಅದೇ ರೀತಿ ಪ್ರಿಪರೇಟರಿ 1 ಏನಾಯಿತು ಎಕ್ಸಾಮು, ಪ್ರಿಪರೇಟರಿ 1 ಮತ್ತು ಪ್ರಿಪರೇಟರಿ 2 ಎಕ್ಸಾಮ್ ಏನಾಯ್ತಲ್ಲ ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ 2024 ಎಕ್ಸಾಮ್ 2024-25 ಏನಿದೆ ಮಾಡಲ್ ಪೇಪರ್ 1, 2, 3 ಟೋಟಲಾಗಿ 3 ಪೇಪರ್ಸು ಕವರ್ ಮಾಡಿದ್ದೀನಿ. ಅಲ್ಲಿಗೆ ನಾನು ನಿಮಗೆ ಇವತ್ತು ಕೊಡ್ತಾ ಇರುವಂಥದ್ದು ಔಟ್ ಸ್ಕೋರ್ ಮಾಡಲಿ ಮಕ್ಕಳು ಅಂತಲೇ ಕೊಡ್ತಾ ಇರೋದು. ಬಿಕಾಸ್ ಬಿಸ್ನೆಸ್ ಸ್ಟಡೀಸು ಎಷ್ಟಂದ್ರೂ ನಮ್ಮದೇ ಸಬ್ಜೆಕ್ಟು, ಬಿಸ್ನೆಸ್ಸು ಅಕೌಂಟ್ಸು ನಾವು ಬಿಟ್ಕೊಡೋಕ್ಕಾಗಲ್ಲ ಅಲ್ಲ ಮಕ್ಕಳೇ. ನಮ್ಮ ಸಬ್ಜೆಕ್ಟಲ್ಲಿ ಮಕ್ಕಳು ಒಳ್ಳೆ ಸ್ಕೋರ್ನ ಮಾಡಬೇಕು. ಅಕೌಂಟ್ಸಲ್ಲೂ ಔಟ್ ಬಿಸ್ನೆಸ್ಸಲ್ಲೂ ಔಟ್ ಬರಬೇಕು ಅನ್ನೋದು ನನಗೆ ಇಷ್ಟ ಇದ್ದೇ ಇರುತ್ತೆ. ಹಾಗಾಗಿ ಟೋಟಲಾಗಿ 10 ಪೇಪರ್ಸ್ನ ನಾನು ಕವರ್ ಮಾಡಿದ್ದೀನಿ. ಟೋಟಲಾಗಿ 10 ಪೇಪರ್ಸ್ನ ಕವರ್ ಮಾಡಿದ್ದೀನಿ. 25, 24, 25, 26 ಮಾಡಲ್ ಪೇಪರ್ 3, ಪ್ರಿಪ್ರೇಟ್ರಿ 1, 2, 2024-25 ಮಾಡಲ್ ಪೇಪರು 3. ಸೊ ಇದಿಷ್ಟು ಪೇಪರ್ನ ಅನಲೈಸ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಕ್ವಶನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 41 ಅಟೆಂಡ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಕ್ವಶನ್ ನಂಬರ್ 41 ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ನೋಡಿ, ಪ್ರಿಪ್ರೇಟ್ರಿ ಗೊತ್ತಾಗುತ್ತೆ. ಇಲ್ಲಿದೆ 41 ಲಾಸ್ಟ್ ಕ್ವಶನು. ಈ 41ನಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ ಜಸ್ಟ್ 3 ಕ್ವಶನ್ ನೋಡಿಕೊಂಡ್ರೆ ಸಾಕು. ಅಲ್ಲಿ ಪ್ಲಸ್ ಅಂತ ಏನು ಹಾಕಿದ್ದೀನಿ ಅದೆಲ್ಲ ರಿಪೀಟ್ 10 ಪೇಪರ್ನ ನಾವು ಅನಲೈಸ್ ಮಾಡಿದಾಗ ರಿಪೀಟ್ ಬಂದಿರೋದು ಪ್ಲಸ್ ಹಾಕಿರ್ತೀನಿ. ಏನು ಮಾಡಬೇಕು? ಮಾರ್ಕೆಟಿಂಗ್ ಚಾಪ್ಟರಲ್ಲಿ 3 ಕ್ವಶನ್ಸ್ಗಳನ್ನ ನೀವು ನೋಡಿಕೊಳ್ಳೇಬೇಕು. ಈ 3 ಕ್ವಶನ್ಸನ್ನು ನೋಡಿಕೊಂಡ್ರೆ 8 ಮಾರ್ಕ್ಸ್ ಗ್ಯಾರಂಟಿ. ಬಿಸ್ನೆಸ್ ಸ್ಟಡೀಸ್ ಯಾರಿಗೆ ಕಷ್ಟನೋ ಅವರು ಫಸ್ಟು ಈ 3 ಕ್ವಶನ್ ಕಲ್ತ್ಕೊಬಿಡಿ. ಯಾಕಂದರೆ ಬೇರೆ ಚಾಪ್ಟರ್ ಹೋದಂಗೂ 5, 6, 7 ಕ್ವಶನ್ಸ್ ಆಗಿಬಿಟ್ರೆ ಓದ್ಕೊಳ್ಳೋದು ಕಷ್ಟ. ಇದು 3 ಪಕ್ಕ.
ಓಕೆನಾ. ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನ ಬರೆದ್ರೆ, ಈಗ ನೋಡಿ ಅಡ್ವರ್ಟೈಸ್ಮೆಂಟು ಪರ್ಸ್ನಲ್ ಸೆಲ್ಲಿಂಗು ನಿಮ್ಮ ಹತ್ರ ಆನ್ಸರ್ ಇಲ್ವಾ ಹೇಳಿ, ನಾ ಈಸಿ ಪಾಯಿಂಟ್ಸ್ ಕೊಡ್ತೀನಿ. ಈಸಿ ಪಾಯಿಂಟು 8 ಪಾಯಿಂಟ್, ಆ ಕಡೆ 8 ಈ ಕಡೆ 8 ಬರೆದ್ರೆ ಎಕ್ಸ್ಪ್ಲನೇಷನ್ ಇಲ್ಲ ಏನಿಲ್ಲ, ಈಸಿಯಾಗಿ 8 ಮಾರ್ಕ್ ಸಿಗುತ್ತೆ. ಮಾರ್ಕೆಟಿಂಗು ಫಂಕ್ಷನ್ಸು ಬರೀ ಪಾಯಿಂಟ್ಸ್ ಬರೆದ್ರೆ 4 ಮಾರ್ಕ್ ಸಿಗುತ್ತೆ, ಯಾಕಂದರೆ ಲಾಂಗ್ ಪಾಯಿಂಟ್ಸ್ ಇದೆ. ನೆಕ್ಸ್ಟು ಪ್ರೈಸು ಫ್ಯಾಕ್ಟರ್ಸು, ಇದು ಕೂಡ ಬರೀ ಪಾಯಿಂಟ್ಸ್ ಬರೆದ್ರೆ 4 ಮಾರ್ಕ್ ಸಿಗುತ್ತೆ ನಿಮಗೆ. 4 ಮಾರ್ಕ್ಸಲ್ಲೆಲ್ಲ ಬರೀ ಪಾಯಿಂಟ್ಸ್ ಬರೆದ್ರೆ 2 ಸಿಗೋದಲ್ವಾ, ಇಲ್ಲಿ ಹಾಗಲ್ಲ 4 ಸಿಗುತ್ತೆ ನಿಮಗೆ. ಹಾಗಾದರೆ ಯಾವ್ಯಾವ ಕ್ವಶನ್ನು? ಫಸ್ಟ್ ಒನ್ನು, ವಾಟ್ ಈಸ್ ಪ್ರೈಸ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರೈಸ್ ಡಿಟರ್ಮಿನೇಷನ್. 2025 ಆ್ಯನ್ಯುವಲ್, ಹೋದ ವರ್ಷ ಕೇಳಿತ್ತು. 2024 ಆದರೂ ಹಿಂದಿನ ವರ್ಷ ಏನು ಕೇಳಿದರು? ಎಕ್ಸ್ಪ್ಲೈನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. 24ರಲ್ಲಿ ಇದು ಕೇಳಿದರು, 25ರಲ್ಲಿ ಇದು ಕೇಳಿದರು, 26ರಲ್ಲಿ ಇದನ್ನು ಕೇಳ್ಬೋದೇನೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರು ಪ್ರಿಪ್ರೇಟ್ರಿ 1ಅಲ್ಲೂ ಇದೇ ಕ್ವಶನ್ನು, ಪ್ರಿಪ್ರೇಟ್ರಿ 2ಅಲ್ಲೂ ಇದೇ ಕ್ವಶನ್ನು. ಎಕ್ಸ್ಪ್ಲೈನ್ ಎನಿ 8 ಡಿಫ್ರೆನ್ಸಸ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್. ಏನಾದರೂ ಆಗಲಿ ಈ 3 ಕ್ವಶನ್ನು ಪಾಸ್ ಮಾಡಿ ಬರ್ಕೊಳ್ಳಿ. ಈ 3 ಕ್ವಶನ್ನ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗ್ಬಿಡೋದು. ಓಕೆನಾ. 8 ಮಾರ್ಕ್ಸ್ ಬಂತು. ಅಲ್ಲಿಗೆ ನಿಮಗೆ 3ರಲ್ಲಿ 1 ಕ್ವಶನ್ ಪಕ್ಕ ಆಯಿತಾ, ಕಲಿತೀರಾ? ಓಕೆ. ನೆಕ್ಸ್ಟ್ ನಾನು ಅದೇ ಹೇಳಿದ್ನಲ್ಲ, ಬ್ಯಾಕ್ ಸೈಡಿಂದನೇ ಬರುವಂಥದ್ದು ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಎಗೇನ್ ಇವಾಗ ಡೈರೆಕ್ಟಿಂಗ್ ಚಾಪ್ಟರ್ಗೆ ಬಂದೆ. ಡೈರೆಕ್ಟಿಂಗ್ ಚಾಪ್ಟರಿನ ಕ್ವಶನ್ಸ್ ಎಲ್ಲ ಯಾವ ಕ್ವಶನ್ ನಂಬರಲ್ಲಿರುತ್ತೆ? ಕ್ವಶನ್ ನಂಬರ್ 40ಯಲ್ಲಿರುತ್ತೆ. ಕ್ವಶನ್ ನಂಬರ್ 40ಯಲ್ಲಿರುತ್ತೆ ಡೈರೆಕ್ಟಿಂಗಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕ್ವಶನ್ಸು. ಇವಾಗ ನಿಮಗೆ ಡೈರೆಕ್ಟಿಂಗಲ್ಲಿ 2025 ಏನು ಕ್ವಶನ್ ಬಂದಿತ್ತು? ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಬಂದಿತ್ತು. 2024 ಏನು ಬಂದಿತ್ತು? ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗೇ ಬಂದಿತ್ತು. ನೆಕ್ಸ್ಟು ಹಾಗಾದರೆ ಅದು ಎರಡೇ ಇಂಪಾರ್ಟೆಂಟಾ? ತಡೀರಿ, ಅದು ಎರಡೇ ಇಂಪಾರ್ಟೆಂಟ್. ಜೊತೆಗೆ ಈ ವರ್ಷ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಿಮ್ಮ ಪ್ರಿಪ್ರೇಟ್ರಿ 1 and 2 ಅಲ್ಲಿ ಒಂದೇ ಕ್ವಶನ್ ಬಂದಿದೆಯಲ್ಲ ಮಕ್ಕಳೇ, ಸಜೆಸ್ಟ್ ದ ಸೂಟೇಬಲ್ ಮೆಷರ್ಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಅಂತ. ಎರಡೂ ಪೇಪರಲ್ಲೂ ಅದೇ ಕ್ವಶನ್ನೇ ಕೇಳಿದಾರಲ್ಲ ನಿಮಗೆ, ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್. ಹೌದಾ? ಅಲ್ಲಿಗೆ ಇಂಪ್ರೂವ್ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ಸು P1ಅಲ್ಲೂ ಬಂದಿದೆ, P2ಅಲ್ಲೂ ಬಂದಿದೆ. ನಾವು ಇದನ್ನು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿಕೊಂಡು 25, 24 ಎರಡೂ ವರ್ಷವೂ ಕೂಡ ನಿಮ್ಮ ಸೀನಿಯರ್ಸಿಗೂ ಸೂಪರ್ ಸೀನಿಯರ್ಸಿಗೂ ಒಂದೇ ಕ್ವಶನ್ ಬಂದಿದೆ, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗು. ಎಕ್ಸ್ಪ್ಲೈನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗು. ಹಾಗಾಗಿ ಇದು ಒಂದು ಇಂಪಾರ್ಟೆಂಟು, ಇದು ಒಂದು ಇಂಪಾರ್ಟೆಂಟು. ಇವಾಗ ನೀವು ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಏನು? ನಾನು ನೀವು ಕಮ್ಯುನಿಕೇಟ್ ಮಾಡ್ತಾ ಇರುವಂಥ ಟೈಮಲ್ಲಿ ಏನಾದರೂ ಬ್ಯಾರಿಯರ್ಸ್ ಬಂದರೆ, ಸಮಸ್ಯೆಗಳು ಬಂದರೆ, ಪ್ರಾಬ್ಲಮ್ಸ್ ಬಂದರೆ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಥವಾ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಇದು ಟಾಪಿಕ್ಕು, ಈ ಕ್ವಶನ್ನು. ಹಾಗಾದರೆ ಇದಕ್ಕಿಂತ ಮುಂಚೆ ಈಗ ಇದು ಪರಿಹಾರ ಅಲ್ವಾ? ಇಂಪ್ರೂವ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಇದು ಪರಿಹಾರ. ಹಾಗಾದರೆ ಸಮಸ್ಯೆ ಎಲ್ಲಿದೆ? ಅದು ಇದು ಈ ಕ್ವಶನ್ನು. ಬ್ಯಾರಿಯರ್ಸ್, ಪ್ರಾಬ್ಲಮ್. ಇದು ಕಮ್ಯುನಿಕೇಷನಿಗೆ ಏನು ಪ್ರಾಬ್ಲಮ್ಮು? 2 ಟಾಪಿಕ್ಕು ಕನೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಕಮ್ಯುನಿಕೇಷನಿಗೆ ಪ್ರಾಬ್ಲಮ್ ಏನು, ಬ್ಯಾರಿಯರ್ಸ್ ಏನು, ತೊಂದರೆಗಳೇನು ಕಲ್ತ್ಕೊಳ್ಳಿ. ಅದಾದ ನಂತರ ಅದನ್ನು ಹೇಗೆ ಸೂಟೇಬಲ್ ಮೆಷರ್ಸಿಂದ ಇಂಪ್ರೂವ್ ಮಾಡ್ಕೊಳ್ಳೋದು, ಎಫೆಕ್ಟಿವ್ನೆಸ್ ಆಗಿ ಕಮ್ಯುನಿಕೇಷನ್ನ ಎಫೆಕ್ಟಿವ್ ಆಗಿ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಇದೆರಡು ಕ್ವಶನ್ನ ಕನೆಕ್ಷನ್ ಟೈಪಲ್ಲಿ ಓದ್ಕೊಳ್ಳಿ. ಅಲ್ಲಿಗೆ ಇದೆರಡು ಟೈಪ್ ಮುಗಿತಾ? ಹಾಗಾದ್ರೆ ಉಳಿದಿದ್ದೇನು? ಇದು ಒಂದೇ ಕ್ವಶನು. ಎಕ್ಸ್ಪ್ಲೈನ್ ಎನಿ 4 ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸು. ಇದಕ್ಕೆ 4 ಪಾಯಿಂಟು, ಇದಕ್ಕೆ 4 ಪಾಯಿಂಟು ಬರೆದ್ರೂ ಮುಗೀತು. ಸೊ ಡೈರೆಕ್ಟಿಂಗ್ ಚಾಪ್ಟರು ಕೂಡ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಡೈರೆಕ್ಟಿಂಗಿಂದು ಪ್ರಿನ್ಸಿಪಲ್ಸು, ಆಮೇಲೆ ಕಮ್ಯುನಿಕೇಷನಿಂದು ಬ್ಯಾರಿಯರ್ಸು, ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡೋದು ಹೇಗೆ, 3 ಕ್ವಶನ್ ಆಯಿತು. ನೆಕ್ಸ್ಟು ಫೈನಾನ್ಷಿಯಲು, ನಾನ್ ಫೈನಾನ್ಷಿಯಲು ಇನ್ಸೆಂಟಿವ್ಸ್ ಯಾವುದು ಅನ್ನೋದನ್ನು 4 ಬರೆದ್ರೆ ಆಯಿತು. ಈಸಿನಾ? ಅಲ್ಲಿಗೆ ನಿಮಗೆ ಕೊಡುವಂತಹ 5 ಕ್ವಶನ್ಸಲ್ಲಿ ನೀವಿವಾಗ ನಾನು ಹೇಳಿರುವಂಥ ಕ್ವಶನ್ಸು ಇಲ್ಲಿ 3, ಇಲ್ಲಿ 4, ಕರೆಕ್ಟಾ? ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟೆ? 3 ಕ್ವಶನ್ಸ್ ಕೊಟ್ಟೆ. ಇಲ್ಲಿ 4 ಕ್ವಶನ್ಸ್ ಕೊಟ್ಟೆ. ಇದೆರಡನ್ನ ಕಲ್ತ್ಕೊಂಡ್ರೆ 8 ಅಂತ ಹೇಳಿದ್ರೆ 16 ಮಾರ್ಕ್ಸು ಪಕ್ಕ. ನೆಕ್ಸ್ಟು ಫಸ್ಟು ಚಾಪ್ಟರಿಗೆ ಹೋಗ್ಬಿಡೋಣ ನಾವು ಈಸಿಯಾಗಿ. ಯಾಕಂತ ಹೇಳಿದ್ರೆ ಈ ಫಸ್ಟು ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಕೊಟ್ಟರೂ ಕೂಡ ನಿಮಗೆ ಈಸಿನೇ. ಆದರೆ ಈ ಫಸ್ಟ್ ಚಾಪ್ಟ್ರಲ್ಲಿ ನಾನು ಕೊಡುವಂತಹ ಕ್ವಶನ್ಸು 6 ಇದೆ. 6 ಕ್ವಶನ್ಸ್ ಕೊಡೋದು ಅನಿವಾರ್ಯ. ಯಾಕಂತ ಹೇಳಿದ್ರೆ ಆ ಚಾಪ್ಟರು ಫಸ್ಟ್ ಚಾಪ್ಟರು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸೊ ಇವಾಗ ಏನಾಗುತ್ತೆ, ಬಿಸ್ನೆಸ್ ಸ್ಟಡೀಸ್ ಕಷ್ಟ ಇರುವಂತಹ ಮಕ್ಕಳಿದ್ದೀರಲ್ಲ ಅವ್ರಿಗೆ ಹಾಗಾದರೆ ನಾನು ಇಲ್ಲಿ ಸ್ಟಾಫಿಂಗ್ ಮೇಲೆ ಕೊಟ್ಕೊಂಡು ಹೋಗ್ಬಿಡ್ತೀನಿ. ಕ್ವಶನ್ ನಂಬರ್ 39. ಕ್ವಶನ್ ನಂಬರು 39. ಕ್ವಶನ್ ನಂಬರ್ 39ಅಲ್ಲಿ 5, 6, 7 ಕ್ವಶನ್ಸು ಕೊಟ್ಟಿಲ್ಲ. ಕೇವಲ 4 ಕ್ವಶನ್ಸ್, 4 ಕ್ವಶನ್ಸ್ ಕೊಟ್ಟಿದ್ದೀನಿ. ಓನ್ಲಿ 4 ಕ್ವಶನ್ಸು. ಫಸ್ಟು 2025ಅಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಕೇಳಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಸ್ಯೂಮಿಂಗ್ ಯುವರ್ ಸೆಲ್ಫ್ ಆ್ಯಸ್ ಎ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಫ್ ಎ ಕಂಪನಿ, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಇನ್ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಎಂಪ್ಲಾಯೀಸ್. ವೆರಿ ಇಂಪಾರ್ಟೆಂಟ್. ಆ ಸೆಲೆಕ್ಷನ್ ಪ್ರೋಸೆಸ್ಸು 25ಅಲ್ಲಿ ಕೇಳಿದರೆ 24ಅಲ್ಲಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದ್ದಾರೆ. ಇದೇ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು ಈ ವರ್ಷ ಪ್ರಿಪ್ರೇಟ್ರಿ 1 ಆಯ್ತಲ್ಲ ನಿಮಗೆ ಮಕ್ಕಳೇ, ನಿಮಗೂ ಕೇಳಿದ್ದಾರೆ.
ನೆಕ್ಸ್ಟು ಪ್ರಿಪ್ರೇಟ್ರಿ 2 ಅಲ್ಲೂ ಯಾವ್ದು ಕೇಳಿದ್ದಾರೆ ಅಂತ ಹೇಳಿದ್ರೆ ಎಗೇನ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟೇ ಕೇಳಿರೋದು. ಒನ್ಸ್ ಅಗೈನ್ ಚೆಕ್ ಮಾಡ್ತೀನಿ ನಾನು. ಇಲ್ಲ, ಆನ್ ದ ಜಾಬ್ ಆಫ್ ದ ಜಾಬ್ ಕೇಳಿದ್ದಾರೆ. ಪ್ರಿಪ್ರೇಟ್ರಿ 2 ಅಲ್ಲಿ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟು, ಪ್ರಿಪ್ರೇಟ್ರಿ 1 ಅಲ್ಲಿ ಆನ್ ದ ಜಾಬ್ ಆಫ್ ದ ಜಾಬ್ ಕೇಳಿದ್ದಾರೆ. ಓಕೆನಾ? ಅಲ್ಲಿಗೆ ನೀವು ಇವಾಗ ಓದ್ಕೊಳ್ಬೇಕಾಗಿರುವಂಥ ಕ್ವಶನ್ಸು, ಒಂದು ಇದು 25 ಕೇಳಿಬಿಟ್ಟಿದಾರಲ್ಲ, ರಿಪೀಟ್ ಆದರೆ ಏನು ಮಾಡೋದು ಅಂತ ಸೆಲೆಕ್ಷನ್ ಪ್ರೋಸೆಸ್ ಓದ್ಕೊಳ್ಬೇಕು. 24 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಕೇಳಿದರು ಆ್ಯನ್ಯುವಲ್ ಎಕ್ಸಾಮಿಗೆ. ಆ್ಯಂಡ್ P2 ಅಲ್ಲೂ ಕೂಡ, ಪ್ರಿಪ್ರೇಟ್ರಿ 2 ಅಲ್ಲೂ ಕೂಡ ಅದೇ ಕ್ವಶನ್ ಬಂದಿದೆ, ಇಂಪಾರ್ಟೆಂಟು, ಓದ್ಕೊಳ್ಬೇಕು. ಆನ್ ದ ಜಾಬು ಆಫ್ ದ ಜಾಬು ಕೂಡ ಪ್ರಿಪ್ರೇಟ್ರಿಯಲ್ಲಿ ಕೇಳಿದ್ರು, 1ಅಲ್ಲಿತ್ತು, ಹಾಗಾಗಿ ಇದು ಓದ್ಕೊಳ್ಬೇಕು. ದೆನ್ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಎಷ್ಟು ಪ್ಲಸ್ ಹಾಕಿದ್ರೂ ಸಾಕಾಗಲ್ಲ, ಈ ಕ್ವಶನ್ ಬರುತ್ತೋ ಬಿಡುತ್ತೋ, ಪ್ರತಿ ವರ್ಷ ಈ ಟಾಪಿಕ್ಕು ಇಂಪಾರ್ಟೆಂಟೇ. ಸ್ಟಾಫಿಂಗ್ ಪ್ರೋಸೆಸ್ಸು ವೆರಿ ಇಂಪಾರ್ಟೆಂಟೇ ಇದು. ಹಾಗಾಗಿ ಈ 4ರಲ್ಲಿ ಒಂದು ಗ್ಯಾರಂಟಿ. ಅಲ್ಲಿಗೆ ನೀವು 3 ಕ್ವಶನ್ಸ್ ಅಟೆಂಡ್ ಮಾಡೋರಿಗೆ ಮುಗಿದೋಯ್ತು ಟಾಪಿಕ್ಕು. ಹೌದಾ? ಎಷ್ಟು ಕ್ವಶನ್ಸ್ ಕೊಟ್ಟೆ ಇಲ್ಲಿ ನಾನು? ಟೋಟಲ್ ಆಗಿ 4 ಕ್ವಶನ್ಸು. ಇಲ್ಲಿ ನಾ ಬರೆದ್ಬಿಡ್ತೀನಿ 4 ಕ್ವಶನ್ಸ್ ಅಂತ. ಕರೆಕ್ಟಾ? ಇಲ್ಲಿ 4, 39ಅಲ್ಲಿ 4 ಓದಿ, 40ಅಲ್ಲಿ 4 ಓದಿ, 41ಅಲ್ಲಿ 3 ಓದಿ. 8 3s 24 ಮಾರ್ಕ್ಸು ಪಕ್ಕ, ಮುಗಿದೋಯ್ತು. ನೆಕ್ಸ್ಟು ಇವಾಗ ಟಾಪರ್ಸು. ಅಕಸ್ಮಾತು ನೀವು ಇವಾಗ ಕಷ್ಟಪಡ್ತಾ ಇರುವಂತಹ ಮಕ್ಕಳು, ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ, ಆ ಚಾಪ್ಟರ್ ಈಸಿ ಆದರೆ ಅದನ್ನು ಓದ್ಕೊಳ್ಬೋದು ಮಕ್ಕಳೇ, ಯಾಕಂದರೆ ಇಲ್ಲೂ 4 ಕ್ವಶನ್ನೇ ಇರೋದು. ಬಟ್ ಟಾಪಿಕ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ಸೆಲೆಕ್ಷನ್ ನಿಮ್ಮದು, ನೀವು ಇದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆರ್ಗನೈಸಿಂಗ್ ಚಾಪ್ಟರಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ 8 ಮಾರ್ಕ್ಸಿಗೆ, ಕ್ವಶನ್ ನಂಬರ್ 38ಅಲ್ಲಿ ಇರುತ್ತೆ. 2025ಅಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜು, ಲಿಮಿಟೇಷನು, 2 ಫಾರ್ಮಲ್ ಆರ್ಗನೈಸೇಷನ್ ಕೇಳಿದ್ದಾರೆ. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಕೇಳಿದ್ದಾರೆ. 24ಅಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಡಿಸೆಂಟ್ರಲೈಸೇಷನು ಇಂಪಾರ್ಟೆನ್ಸು ಕೇಳಿದ್ದಾರೆ. ಇದು ಇಂಪಾರ್ಟೆಂಟು ಯಾಕಂತ ಹೇಳಿದ್ರೆ ಪ್ರಿಪ್ರೇಟ್ರಿ 1ಅಲ್ಲೂ ಇದೇ ಕೇಳಿದ್ದಾರೆ. ನೆಕ್ಸ್ಟು ಡೆಲಿಗೇಷನ್ ಕಾನ್ಸೆಪ್ಟ್ ಇದೆ, ಇದು ಇಂಪಾರ್ಟೆಂಟ್ ಅಂತ ನಾನು ಬರೆದಿದ್ದೆ, ಬಟ್ ಪ್ರಿಪ್ರೇಟ್ರಿ 2ಅಲ್ಲೂ ಕೂಡ ಇದನ್ನೇ ಕೇಳಿದ್ದಾರೆ. ಹಾಗಾಗಿ ಪ್ರಿಪ್ರೇಟ್ರಿ 1, 2ನ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ಮಕ್ಕಳಿಗೊಂದು ಒಳ್ಳೆ ಸ್ಕೋರಿಂಗ್ ಅದರಲ್ಲಿ ಇಟ್ಟಿರ್ತಾರೆ ಪ್ರಿಪ್ರೇಟ್ರಿ ಪೇಪರಲ್ಲಿ, ಅದನ್ನು ಫಾಲೋ ಮಾಡಿದ್ರೆ ನಿಮಗೇನು ಲಾಸ್ ಆಗಲ್ಲ. ಹಾಗಾಗಿ ಕೊನೆಗೆ ನಾನು ಸ್ಟಾಫಿಂಗಲ್ಲಿ ಹೇಗೆ ಒಂದು ಕ್ವಶನ್ ಓದಲೇಬೇಕು ಅಂತ ಇದೆಯೋ ಇದು ಹಾಗೆ ಆರ್ಗನೈಸಿಂಗ್ ಚಾಪ್ಟರಲ್ಲಿ ಕ್ವಶನ್ ಬರುತ್ತೋ ಬಿಡುತ್ತೋ, ವಾಟ್ ಈಸ್ ಆರ್ಗನೈಸಿಂಗ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಓದ್ಕೊಳ್ಳೇಬೇಕು. ಕೊನೆಗೆ ಇದು 3 ಬಿಟ್ಟು ಇದನ್ನೇ ಕೇಳಿಬಿಡ್ತಾರೆ. ಸ್ಟಾಫಿಂಗಲ್ಲೂ ಹಾಗೆ ಫಸ್ಟಿಂದ ಎಲ್ಲ ಬಿಟ್ಬಿಟ್ಟು ಕೊನೆಗೆ ಸ್ಟಾಫಿಂಗ್ ಪ್ರೋಸೆಸ್ಸೇ ಕೇಳಿಬಿಡ್ತಾರೆ. ಹಾಗಾಗಿ ಈ ಟಾಪಿಕ್ ಇಂಪಾರ್ಟೆಂಟು. ಸೊ ನನ್ನ ಪ್ರಕಾರ ಕೆಲವೊಂದು ಮಕ್ಕಳಿಗೆ ಈ ಚಾಪ್ಟರ್ ಏನಾದ್ರು ಈಸಿ ಇತ್ತು ಅಂತ ಹೇಳಿದ್ರೆ ಇಲ್ಲೂ ನಾನು 4 ಕ್ವಶನ್ ಕೊಟ್ಟಿರೋದು, 4ರಲ್ಲಿ 1. ನಾನು ನಿಮಗೆ ಫೀಲ್ ಆಗ್ಬೋದು, ಎಲ್ಲ ಸೇರಿ ಒಂದು 3-4 ಕಮೆಂಟು ಮಾಡ್ಬೋದು ನೀವು, ಇಷ್ಟೊಂದು ಕ್ವಶನ್ಸ್ ಕೊಟ್ಟಿದ್ದೀರಿ, ನಾವು ಹೇಗೆ ಓದೋದು, ಏನಾದರೂ 1, 2, 3 ಕ್ವಶನ್ಸ್ ಕೊಟ್ಟರೆ ಓದ್ಬೋದು ಅನ್ನುವಂತಹ ಮಕ್ಕಳು ಕೂಡ ಇರ್ತೀರಿ. ಮಕ್ಕಳ ಬಿಸ್ನೆಸ್ ಸ್ಟಡೀಸಲ್ಲಿ ನಿಮಗೆ ಈಸಿಯಾಗಿ 3 ಕ್ವಶನ್ನ ನೀವೆಲ್ಲ ಅಟೆಂಡ್ ಮಾಡ್ಬೋದು ಅನ್ನೋದನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನಿಮಗೆ ಈಸಿ ಇರೋ ಚಾಪ್ಟರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ತೀರಾ ಎಕ್ಸಾಕ್ಟಾಗಿ 1, 2, 3 ಕ್ವಶನ್ಸ್ ಕೊಟ್ಟರೆ ಬಿಸ್ನೆಸ್ ಸ್ಟಡೀಸ್ ಉಲ್ಟಾಗಿ ಸ್ಕೋರ್ ಡೌನ್ ಆಗುತ್ತೆ. ನಿಮಗೆ ಸ್ಕೋರ್ ಡೌನ್ ಆಗಬಾರ್ದು, ಸ್ವಲ್ಪ ಎಫರ್ಟ್ ಹಾಕಿ. ಸಮ್ ಟೈಮ್ ಪಾಯಿಂಟ್ಸಿಗೂ ಒಳ್ಳೆ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ನೀವು ಓನಾಗಿ ಕೂಡ ಎಕ್ಸ್ಪ್ಲೈನ್ ಮಾಡ್ಬೋದು. ಎಕ್ಸ್ಪ್ಲನೇಷನ್ನ ಕಲಿಬೇಕು ಅಂತಿಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಆರ್ಗನೈಸಿಂಗ್ ಅಂತ ಹೇಳಿದ್ರೆ ಏನು, ಇಂಪ್ಲಿಮೆಂಟೇಷನ್ ಆಫ್ ಪ್ಲ್ಯಾನಿಂಗು. ಸೊ ಆ ಒಂದು ಕಾನ್ಸೆಪ್ಟನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇನಾದರೂ ಓದ್ತಾ ಹೋದರೆ ಆರಾಮಾಗಿ ಬರಿಬಹುದು. ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಆಯಿತು? 4 ಕ್ವಶನ್ ಆಯಿತು. ಅಲ್ಲಿಗೆ 4 ಕ್ವಶನ್ ಅಟೆಂಡ್ ಮಾಡಿದಾಗ ಆಯಿತಾ. ಫೈನಲಿ ನಾವು ಯಾವ ಒಂದು ಇದಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ನ ಲಾಸ್ಟ್ ಹೇಳ್ತಾ ಇದ್ದೀನಿ. ಎಷ್ಟೋ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ತುಂಬ ಈಸಿಯಾಗಿರುತ್ತೆ. ತುಂಬ ಈಸಿ ಇರುವಂತಹ ಮಕ್ಕಳು 6 ಬಿಟ್ಟು ನೀವು 10 ಕ್ವಶನ್ಸ್ ಕೊಡಿ ಮೇಡಮ್, ನಾವು ಫಸ್ಟ್ ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಬಂದರೂ ಬರಿತೀವಿ ಅನ್ನೋರು 100% ಇದನ್ನೇ ಸೆಲೆಕ್ಟ್ ಮಾಡಿಕೊಡಿ. ಯಾಕಂದರೆ ಫಸ್ಟ್ ಈಸ್ ಬೆಸ್ಟು. ಯಾವಾಗಲೂ ಕೂಡ ಪಾಠ ಕೇಳಿ ಅಥವಾ ಪ್ರಾಕ್ಟೀಸ್ ಮಾಡಿ ಟೆಸ್ಟಿಗೂ ಓದು, ಮಿಡ್ ಟರ್ಮಿಗೂ ಓದು, ಪ್ರಿಪ್ರೇಟ್ರಿಗೂ ಓದಿ ಪ್ರಾಕ್ಟೀಸ್ ಆಗಿರುತ್ತೆ. ಹಾಗಾಗಿ ಇದು ಈಸಿ ಇದ್ದರೆ ತೊಗೊಳ್ಬಹುದು. ಹಾಗಾದರೆ ನಿಮಗೀಗ ಐಡಿಯಾ ಬೇಕಲ್ಲ, 25ಅಲ್ಲಿ ಏನು ಕೇಳಿದರು? 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೇಗೆ ಕೇಳಿದ್ರು ಕ್ವಶನ್ನ? ಮ್ಯಾನೇಜ್ಮೆಂಟ್ ಈಸ್ ಅ ಸೀರೀಸ್ ಆಫ್ ಕಂಟಿನ್ಯೂಯಸ್ ಇಂಟರ್ ರಿಲೇಟೆಡ್ ಫಂಕ್ಷನ್ಸ್ ಕಮೆಂಟ್. ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಕೇಳಿದರು. ನೆಕ್ಸ್ಟು 2024ಅಲ್ಲಿ ಏನು ಕೇಳಿದರು ಅನ್ನೋದು ಬೇಕಲ್ಲ. 2024 ಪೇಪರಲ್ಲಿ ಡಿಫೈನ್ ಮ್ಯಾನೇಜ್ಮೆಂಟ್, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಈ ಕ್ವಶನ್ನ ಕೇಳಿದರು. ಕ್ವಶನ್ನ ಕೇಳಿರೋ ರೀತಿ ಬೇರೆ ಇದೆ, ಬಟ್ ಇದೇ ಕ್ವಶನ್ನು. ಎಕ್ಸ್ಪ್ಲೈನ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು? ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಇದನ್ನು ಕೇಳಿದ್ದಾರೆ.
25 24 ಆಯಿತು. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ. ಇದು ಪ್ರಿಪ್ರೇಟರಿ 2 ಅಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ ಪ್ರಿಪ್ರೇಟರಿ 1 ಅಲ್ಲಿ ಕೇಳಿದ್ದಾರೆ. ಆ್ಯಂಡ್ ಈ ಚಾಪ್ಟ್ರಲ್ಲಿ ನಾವು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡುವಂಥ ಸ್ವಲ್ಪ ಎಲ್ಲ ಕ್ವಶನ್ ಬಂದಿರ್ತಾರೆ ಮಕ್ಕಳು. ಫೀಚರ್ಸ್ ಓದಿರ್ತಾರೆ, ಫಂಕ್ಷನ್ಸ್ ಓದಿರ್ತಾರೆ, ಆಬ್ಜೆಕ್ಟಿವ್ಸ್ ಓದಿರ್ತಾರೆ. ಈ ವರ್ಷ ಮಕ್ಕಳಿಗೆ ಸ್ವಲ್ಪ ನಾವು ಆ್ಯಕ್ಟಿವಿಟಿ ಟೈಪಲ್ಲಿ ಒಂದು ಕ್ವಶನ್ನ ಕೇಳೋಣ ಅಂತ ಹೇಳ್ಕೊಂಡು, ಅಂಡರ್ಸ್ಟ್ಯಾಂಡಿಂಗ್ ಟೈಪಲ್ಲಿ ಕೇಳೋಣ ಅಂತ ಹೇಳ್ಕೊಂಡು ಕೇಳಿದರೆ, ವಾಟ್ ಈಸ್ ಮ್ಯಾನೇಜ್ಮೆಂಟ್, ಡ್ರಾ ದ ನೀಟ್ ಡಯಾಗ್ರಾಮ್ ವಿಚ್ ಶೋಸ್ ದ ಡಿಫ್ರೆಂಟ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ನೀವು ಅವಾಗ ಮ್ಯಾನೇಜ್ಮೆಂಟ್ ಮೀನಿಂಗ್ ಬರೆದು ಡಯಾಗ್ರಾಮ್ನ ಬರೆದು ಟಾಪ್ ಲೆವೆಲು, ಮಿಡಲ್ ಲೆವೆಲು, ಲೋ ಲೆವೆಲು ಅಂತ ಡಯಾಗ್ರಾಮ್ ಬರೆದು, ಟಾಪ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ, ಡೈರೆಕ್ಟರ್ಸು, CEO ಬರ್ತಾರೆ, ಮಿಡಲ್ ಲೆವೆಲಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಬರ್ತಾರೆ, ಲೋ ಲೆವೆಲಲ್ಲಿ ವರ್ಕರ್ಸು, ಫೋರ್ಮನ್ ಬರ್ತಾರೆ. ಇದನ್ನೆಲ್ಲ ಬರ್ಕೊಂಡು ಅವ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗುತ್ತೆ. ಹಾಗಾಗಿ ಈ ಕ್ವಶನ್ನ ಕೂಡ ರೈಸ್ ಮಾಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಬಿಟ್ಟಿದ್ದೀನಿ, ಅದು ನಿಮಗೆ ಕನೆಕ್ಟ್ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಆರ್ಟ್ ಆ್ಯಂಡ್ ಸೈನ್ಸ್, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಆ ಕ್ವಶನ್ನ ಇಲ್ಲಿ ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಈ 5 ಕ್ವಶನ್ ಓದ್ಕೊಳ್ಳಿ. ಈ 5 ಕ್ವಶನ್ನಲ್ಲೂ ಒಂದು ಬಂದಿಲ್ಲ, ಆರ್ಟ್ ಆ್ಯಂಡ್ ಸೈನ್ಸೇ ಬಂತು ಅಂತ ಹೇಳಿದರೆ ನಿಮಗೆ ಉಳಿದಿರೋ 4ರಲ್ಲಿ ಬ್ಯಾಕಪ್ ಕ್ವಶನ್ಸ್ ಇದೆಯಲ್ಲ, ಓದ್ಕೊಂಡಿರ್ತೀರಲ್ಲ. ಇವಾಗ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಓದಬೇಕು ಅನ್ನೋ ನಿಮಗೆ ಗೊತ್ತಾಯ್ತಾ? ಸುಮ್ಮನೆ ಎಲ್ಲ ಕ್ವಶನ್ಸ್ಗಳನ್ನೂ ಓದ್ಕೊಳ್ತಾ ಹೋಗಬೇಡಿ. 5 ಚಾಪ್ಟರ್ನ ಇಟ್ಕೊಳ್ಳಿ. 5 ಚಾಪ್ಟರ್ ಮೇಲೆ 5 ಕ್ವಶನ್ಸ್ ಬರೋದಂತೂ ಪಕ್ಕ. ಆ 5 ಕ್ವಶನ್ಸಲ್ಲಿ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದು ಕೂಡ ಇವಾಗ ಹೇಳಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ದು ಅಥವಾ ನಿಮಗೆ ಈಸಿ ಆಗಿದ್ದು, ನಿಮಗೆ ಓದೋದಕ್ಕೆ ಸೂಟೇಬಲ್ ಅನಿಸೋ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 8 ಮಾರ್ಕ್ಸ್ನ ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತು ನೀವು 8 to 4 ಇವತ್ತು ಮುಗಿಸ್ಲೇಬೇಕು ಹೋಲ್ ಡೇಯಲ್ಲಿ. 8 to 4 ಇವತ್ತು ಮುಗಿಸ್ಕೊಂಡ್ರೆ ನಾಳೆ 2 ಮಾರ್ಕ್ಸು 1 ಮಾರ್ಕಿಗೆ ಪ್ರಿಪೇರ್ ಆಗಿ ಪಕ್ಕ ಒಳ್ಳೆ ಸ್ಕೋರನ್ನು ಬಿಸ್ನೆಸ್ಸಲ್ಲಿ ಮಾಡ್ಬೋದು. ಇವತ್ತಿನ ಡೇ ವೇಸ್ಟ್ ಮಾಡಬೇಡಿ. ಅದಕ್ಕೆ ಇಷ್ಟು ಡೀಟೇಲ್ ಆಗಿ 16 ಮಿನಿಟ್ಸ್ 17ಗೆ ಬಂತು ಮಿನಿಟ್ಸು ವಿಡಿಯೋ, ಬಟ್ ಆದರೂ ಕೂಡ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಸೊ ಯಾವುದೇ ರೀತಿ ಡೌಟ್ಸ್ ಮತ್ತೆ ಬರಬಾರ್ದು. ಇದಕ್ಕೆ ಆನ್ಸರ್ ಕೊಡಿ ಮೇಡಮ್ ಅಂತ ಕೇಳಿದರೆ, ನಿಮ್ಮ ಹತ್ರ ನಿಜವಾಗ್ಲೂ ಆನ್ಸರ್ ಇಲ್ಲ, ಓದ್ಕೊಳ್ಳೋದಕ್ಕೆ ಸೋರ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ಗ್ಯಾರಂಟಿ ಅಂತೂ ಹೇಳಲಿಕ್ಕಾಗಲ್ಲ. ಬಿಕಾಸ್ ನಿಮಗೆ ಇವಾಗ 8 ಮಾರ್ಕ್ಸ್ ಇದೇ ರೀತಿ ಕೊಟ್ಟರು ಮೇಲೆ ಎಗೈನ್ ಕಮೆಂಟ್ ಬರ್ತಾ ಹೋಗುತ್ತೆ, ಮೇಡಮ್ 4 ಮಾರ್ಕ್ಸು ಹೀಗೆ ಕೊಡಿ ಅಂತ ಅಲ್ವಾ. ಸೊ 4 ಮಾರ್ಕ್ಸ್ ಕೊಡೋದು ಈಸಿ, ಬಿಕಾಸ್ 2 ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಬರುತ್ತೆ. ಹಾಗಾಗಿ ನನಗೂ ಕೊಡ್ಲಿಕ್ಕೆ ಅದು ಈಸಿನೇ, ಅದೇನು ಪ್ರಾಬ್ಲಮ್ ಇಲ್ಲ. ಕ್ವಶನ್ಸನ್ನು ಕೊಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಈ ಪಾಯಿಂಟ್ವರೆಗೂ ಯಾರ್ಯಾರು ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಲ್ಲ, ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ವಾಚ್ ಮಾಡಲಿ, ಕಲ್ತ್ಕೊಳ್ಳಿ. ಸೊ ನಿಮಗೆಲ್ಲ ಫೀಲಿಂಗ್ ಇರುತ್ತೆ ಅಕೌಂಟೆನ್ಸಿ ಸಿಕ್ಕಾಪಟ್ಟೆ ಈಸಿ, ಈಗ ಲೆಕ್ಕ ಮಾಡಿ ಒಳ್ಳೆ ಸ್ಕೋರ್ ಮಾಡಿಬಿಡ್ಬೋದು. ಈ ಬಿಸ್ನೆಸ್ ಯಾರು ಓದ್ತಾರೆ, ಸಿಕ್ಕಾಪಟ್ಟೆ ಟಫು, ಥಿಯರಿ ಹೆಂಗೆ ಬರೋದ್ರೂ ಅರ್ಥ ಆಗಲ್ಲ ಅಂತ ನೀವು ಅಂದ್ಕೊಳ್ತೀರಿ. ಆದರೆ ಕಾನ್ಸೆಪ್ಟನ್ನು ಫಸ್ಟ್ ಚಾಪ್ಟರ್ ಒಂದು ಕರೆಕ್ಟಾಗಿ ಓದ್ಕೊಂಡಿದ್ದೆ ಆದರೆ ಇಡೀ ಬಿಸ್ನೆಸ್ ಸ್ಟಡೀಸು ಫಸ್ಟ್ ಚಾಪ್ಟ್ರಲ್ಲೇ ಇದೆ ಮಕ್ಕಳೇ. ಓಕೆ ಅಲ್ವಾ? ಈಸಿ ಆಗುತ್ತೆ, ಟ್ರೈ ಮಾಡಿ. ನಾನು ಹೇಳಿದಾಗೆ ಬ್ಯಾಕ್ ಸೈಡಿಂದ ಹೋಗಿ 41 ಹೋಗಿ, ಈಸಿ ಆಗುತ್ತೆ, ಗುಡ್ ಸ್ಕೋರ್ ಮಾಡ್ಬೋದು. 3 ಕ್ವಶನ್ಸ್ ಇರೋದನ್ನಂತೂ ಬಿಡಲೇಬೇಡಿ. 3ಅಲ್ಲಿ ಒಂದು ಪಕ್ಕ ಅಂದಾಗ ಅದು 100% ಅದಕ್ಕಿದಾಗಿರಿ. ಆ್ಯಂಡ್ ನೀವು ಪ್ರಿಪ್ರೇಟ್ರಿ 1ಅಲ್ಲೂ ಇದೇ ಬಂದಿದೆ, ಪ್ರಿಪ್ರೇಟ್ರಿ 2ಅಲ್ಲೂ ಇದೇ ಬಂದಿದೆ, ಆ್ಯನ್ಯುವಲ್ಗೂ ಇದೇ ಬರುತ್ತೆ ಅಂತ ಹೇಳ್ಕೊಂಡು ಬ್ಲೈಂಡಾಗಿ ನಂಬ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಚೇಂಜಸ್ ಆಗ್ಬೋದು. 25 24ನ ಗಮನಿಸಿ, ಹೇಗೆ ಬಂದಿದೆ ಕ್ವಶನ್ಸು ಅಂತ ಹೇಳ್ಕೊಂಡು ಗಮನಿಸ್ಕೊಂಡು ಆ ನಂತರ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ 4 ಮಾರ್ಕ್ಸು ಕೊಡ್ತೀನಿ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಡ್ತೀನಿ, 1 ಮಾರ್ಕ್ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೀನಿ. ಚೆನ್ನಾಗಿ ಓದಿ, ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಗುಡ್ ಸ್ಕೋರ್ನ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ಬರ್ತಿದ್ದಾಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಎಗೇನ್ ಆ್ಯಂಡ್ ಎಗೇನ್ ಈ ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.